ಏಪ್ರಿಲ್ ಮೇ ತಿಂಗಳು ಬರೋಕೆ ಶುರುವಾದ್ರೆ ಸಾಕು, ಮಾವು ಹಲಸಿನ ಹಣ್ಣಿನ ಘಮಘಮೆ ಮೂಗಿಗೆ ಬಡಿದೆ ಬೀಸುತ್ತದೆ. ಆದರೆ ಇತ್ತೀಚೆಗೆ ಇನ್ನೊಂದು ಹಣ್ಣು ಅದರ ಬಣ್ಣದಿಂದಲೂ ರುಚಿಯಿಂದಲೂ ಜನರ ಗಮನ ಸೆಳೆಯುತ್ತಿದೆ. ರಸ್ತೆ ಬದಿಯ ಮರಗಳಲ್ಲಿ ಬೆಳೆಯುವ ಈ ಹಣ್ಣು ಜನರನ್ನು ಆಕರ್ಷಿಸುತ್ತಿದೆ. ಇದು ಯಾವ ಹಣ್ಣು, ಏನಿದೆ ಇದರ ವಿಶೇಷತೆ ನೋಡೋಣ ಬನ್ನಿ. ಹೀಗೆ ರಸ್ತೆ ಬದಿಗಳಲ್ಲಿ ಜನರು ಕಲ್ಲು ಎಸೆದು ಮರದಿಂದ ಬಿದ್ದ ಹಣ್ಣುಗಳನ್ನು ಹೆಕ್ಕಿ ತಿನ್ನುವುದನ್ನು ನೋಡಿದ್ರೆ ಏನಿದು ಅಂತ ಅಚ್ಚರಿಯಾಗಬಹುದು. ಹೌದು, ಇದು ಸದ್ಯ ಭಾರಿ ಡಿಮ್ಯಾಂಡ್ ಇರುವ ನೇರಳೆ ಹಣ್ಣು. ಈ ದೃಶ್ಯ ಪುತ್ತೂರಿನ ಮೊಟ್ಟತಡ್ಕದಲ್ಲಿರುವ ರಾಷ್ಟ್ರೀಯ ಗೇರು ಸಂಶೋಧನಾ ನಿದರ್ಶನಾಲಯದ ಸಮೀಪದಾಗಿದ್ದು, ಇಲ್ಲಿ ಎನ್ಆರ್ಸಿಸಿ ಅಧಿಕಾರಿಗಳು ಗೇರು ಮರಗಳ ನಡುವಲ್ಲಿ ನೇರಳೆ ಗಿಡವನ್ನು ನೆಟ್ಟಿದ್ದರು. ಇವು ಈಗ ದೊಡ್ಡ ಮರಗಳಾಗಿ ಬೆಳೆದು ಹಣ್ಣುಗಳನ್ನು ನೀಡುತ್ತಿವೆ. ಈ ರಸ್ತೆ ನೇರಳೆ ಸ್ಟ್ರೀಟ್ ಆಗಿ ಮಾರ್ಪಟ್ಟಿದ್ದು, ಹೋಗುವ ಪ್ರತಿಯೊಬ್ಬರೂ ಒಂದಾದರೂ ಹಣ್ಣು ತಿನ್ನದೆ ಹೋಗುವುದಿಲ್ಲ. ಇದು ನಮ್ಮ ಎನ್ಆರ್ಸಿ ಸ್ಟ್ರೀಟ್ ಅಲ್ಲಿರುವ ನೇರಳೆ ಹಣ್ಣಿನ ಮರ. ಇಲ್ಲಿ ಸೀಸನ್ ಅಲ್ಲಿ ಒಳ್ಳೆ ಒಳ್ಳೆ ನೇರಳೆ ಹಣ್ಣಾಗ್ತದೆ. ಬಾರಿ ಒಳ್ಳೆ ಪರಿಸರ. ಇದರಿಂದಾಗಿ ಈ ಪರಿಸರ ನಾವು ಎಷ್ಟು ಉಳಿಸ್ತೇವೆ ಅಷ್ಟು ನಮಗೆ. ಎಷ್ಟು ಮರಗಳಿದೆ? ತುಂಬಾ ಮರ ಇದೆ. ಹಿತವಾಗಿ ನಾವು ಆರೋಗ್ಯವಾಗಿ ಜೀವನ ಮಾಡ್ಲಿಕ್ಕೆ ಇಂಥ ಪರಿಸರ ಯಾವಾಗಲೂ ಇರಬೇಕು. ಮರ ಎಷ್ಟು ಇರ್ತದೆ ಆಗ ನಮಗೆ ಆಮ್ಲಜನಕ ಅಂತ ಎಲ್ಲ ವ್ಯವಸ್ಥೆ ಇರ್ತದೆ. ನೇರಳೆ ಹಣ್ಣಿಂದ ನಿಮಗೆ ಶುಗರ್, BP, ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಬರ್ತದೆ. ಬೀಜ ಒಣಗಿಸಿ ಹುಡಿ ಮಾಡಿದ್ರೆ ಅದನ್ನು ಕಷಾಯ ಮಾಡಿ ಕುಡಿದ್ರೆ ನಿಮ್ಮ ಆರೋಗ್ಯ ಉತ್ತಮ. ಈ ಹಣ್ಣಿನ ಗಾಢ ನೇರಳೆ ಬಣ್ಣವೇ ವಿಶೇಷ. ತಿಂದರೆ ಬಾಯಲ್ಲೆಲ್ಲ ನೇರಳೆಯಾಗುತ್ತದೆ. ಈ ಹಣ್ಣಿಗೆ ನಮ್ಮ ಬಾಲ್ಯದ ನೆನಪು ಕೂಡ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದ್ದು, ಒಂದು ಕಾಲದಲ್ಲಿ ಕಾಡು ಹಣ್ಣು ಎಂದು ಕರೆಯಲ್ಪಟ್ಟಿದ್ದು ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ವಿಶೇಷವಾಗಿ ಮಾನ್ಸೂನ್ ಸೀಸನ್ನಲ್ಲಿ ಈ ಹಣ್ಣು ಹೆಚ್ಚಾಗಿ ಸಿಗುತ್ತಿದ್ದು, ಆರೋಗ್ಯಕ್ಕೂ ಇದು ಬಹಳ ಒಳ್ಳೆಯದು. ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಮಾಡುವ ಗುಣ ಇದರಲ್ಲಿರುವುದರಿಂದ ಮಧುಮೇಹಿ ರೋಗಿಗಳಿಗೂ ಬಹಳ ಉಪಯುಕ್ತ. ಈ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಈಗ ಕೆಜಿಗೆ 550ಕ್ಕೂ ಹೆಚ್ಚು ದರ ಇದೆ. ನಿಮಗೂ ನೇರಳೆ ಹಣ್ಣು ಅಂದ್ರೆ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ.